ನೀವು ಹೆಂಗೆ ಹೇಳ್ತೀರಿ ನೀವು ಗೊತ್ತಿಲ್ಲಂತ? ನಮಗೆ ಎಲ್ಲ ವ್ಯವಹಾರ ಮಾಡ್ತೀವಲ್ಲ ನಾವು, ನಮಗೇನು ಅಷ್ಟು ಗೊತ್ತಿಲ್ಲ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ ನಮಗೆ. ಈಗ ನಿಮಗೊಂದು ಪ್ರಾಕ್ಟಿಕಲ್ ಉದಾಹರಣೆ ತೊಗೊಳ್ರಿ. ಈಗ ಒಂದು ಟೇಬಲ್ ಇಡ್ರಿ, ನೀವು ಒಂದು ಕುರ್ಚಿ ಇಡ್ರಿ, ಇಟ್ಟು ಒಂದು ಲೋಟದಾಗ ಹಾಲು ಇಡ್ರಿ, ಮತ್ತು ಅದ ಒಂದು ಮಗ್ಲು ಇನ್ನೊಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ. ಅಲ್ಕೋ ಹಾಲು ಅಂದ್ರೆ ಗೊತ್ತಾಕೈತಿಲ್ಲ? ಭಾಳ ಸಾತ್ವಿಕ ಜನ ಗೊತ್ತಾಗೋದಿಲ್ಲ. ಅಲ್ಕೋ ಹಾಲು ಅಂದ್ರೆ ಸರಾಯ್. ಒಂದು ಲೋಟದಾಗ ಹಾಲು ಇಡ್ರಿ, ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ. ನೀವು ಕುರ್ಚಿ ಹಾಕಿ ಒಂದು ಹುಡುಗನ ಕೂಡಿಸ್ರಿ. ನೀವು ಹುಡುಗನ ಕೈ ಎಲ್ಲಿ ಹೋಗುತ್ತೆ ಹೇಳ್ರಿ? ಹಾಲಿನ ಕಡೆ ಹೋಗುತ್ತೆ. ಆಯ್ತಾ, ಹುಡುಗನ ನೆಬ್ಬಸ್ರಿ, ಮತ್ತು ಹಾಲು ಅಲ್ಕೋ ಹಾಲಿಟ್ಟು ಕುರ್ಚಿ ಹಾಕಿ ಅವ್ರ ಅಪ್ಪನ ಕೂಡಿಸ್ರಿ. ಹಾಲಿನ ಕಡೆ ಕೈ ಹೋತ ಅವ್ರ ಅಪ್ಪಂದಂದ್ರೆ ಅವ್ರ ಮನೆ ದೇವರಾಣೆ ಅದು. ಅವನ ಕೈ ಹೋಗೋದು ಅಲ್ಕೋ ಹಾಲಿನ ಕಡೆನೆ. ಅದಕ್ಕೆ ಆ ಹುಡುಗಂತಾನೆ, ಯಪ್ಪ ನಿನಗೆ ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತೈತಿ. ಅದಕ್ಕೆ ಹಾಲು ಕುಡ್ಕೊಂತಿದ್ದಕ್ಕೆ ನಾವು ಹೋಗಿ ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊತೀನಿ. ನಿನಗೆ ಗೊತ್ತಿರಲಾರ್ದಕ್ಕೆ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಮನೆಗೆ ಬರ್ತೀನಿ. ವ್ಯತ್ಯಾಸ ಗೊತ್ತಿಲ್ಲ ನಮಗೆ. ಜ್ಞಾನನ ಹೇಳೋದು ಯಾವುದು ಸರಿ, ಯಾವುದು ತಪ್ಪ, ಯಾವುದು ಕುಡಿಬೇಕು, ಯಾವುದು ಕುಡಿಬಾರ್ದು, ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಗೊತ್ತಿಲ್ಲ ನಮಗಷ್ಟ. ಅವ ಹೇಳ್ತಿದ್ದು ನನ್ನ ಗಂಡ ಮನ್ಯಾಗ, ಏನು ಒಂದೇ ಟೈಪ್ ರುಚಿ ಐತಿ ನೀ ಮಾಡಿದ್ದು ನನಗೆ ಇಷ್ಟ ಆಗೋದಿಲ್ಲ ಅಂತ ಹಿಂಗೆ ಬೀಸ್ ಹೋಗೋದು. ಒಂದು ದಿವಸ ಪಾಪ ಎಲ್ಲ ರೊಟ್ಟಿ ಪಲ್ಯ ಎಲ್ಲ ಮಾಡಿ ನಿಂತಿತ್ತು. ಹಿಡಿತು ಹೆಣ್ಮಗಳು ಚಾಡಿಸಿ ತಾಟ್ ಹೋಗೋದು. ಆಕಿಗೂ ಎಷ್ಟು ದಿವಸ ಅಂತ ತಾಳ್ಕೊಳದ, ಸಿಟ್ಟು ಬಂತು. ಏನಾಗೈತಿ ಹೇಳಿ, ಏನು ಒಂದೇ ಟೈಪ್ ರುಚಿ ಐತಿ, ಯಾವ ಉಣ್ತಾನೆ ಇದು ನಾನು? ಅವಾಗ ಅಕ್ಕಿ ಬಳಿ ಏರಿಸಿ ಕಪ್ಪಾಳಕ್ಕೆ ಬಿಟ್ಟು ಲೇಟು ಅಂತ. ಅಲ್ಲ, ದಿವಸ ಹೋಗಿ ಕಂಠ ಮಟ್ಟ ಕುಡ್ದು ಬರ್ತಿ, 20 ವರ್ಷ ಆತು ಕುಡಿಯಾಕತ್ತು, ಒಂದೇ ರುಚಿ ಐತಿ ಅಂತ ಒಮ್ಮೆ ಬಾಟ್ಲಿ ಒಗೆದು ಮನೆಗೆ ಬಂದು ಏನು ದಿವಸ ಕುಡಿದು ಬರುತ್ತೆ, ಈ ಉಂಡ್ರಿ ಏನೈತಿ ನನಗೆ? ಗೊತ್ತಿಲ್ಲ ಮನುಷ್ಯಾಗ ಸ್ವಲ್ಪ ಹಿತ ಅಹಿತ ಯಾವುದು ಅನ್ನೋದು. ಅದಕ್ಕೆ ಮುಕ್ತಾಯಕ್ಕ ಹೇಳ್ತಾಳ, ಮನುಷ್ಯನ ಬದುಕು ಸುಂದರವಾಗಬೇಕಾದ್ರೆ ಇವು ಮೂರೂ ಇರಬೇಕು. ಆನಂದ ಇರಬೇಕು, ಐಶ್ವರ್ಯ ಇರಬೇಕು, ಅರಿವು ಜ್ಞಾನ ಇರಬೇಕು. ಮತ್ತು ಇವು ಎಲ್ಲಿ ಸಿಗ್ತಾವ್ರಿ? ಏನರ ಮಾರ್ಕೆಟ್ನಾಗ ಏನರ ಮಾರಾಟಕ್ಕಿಟ್ಟರೇನು? ಯಾವುದರ ಒಂದು ಬಿಗ್ ಹಿಂಗೆ ನಿಮ್ಮ ಸಾರಿ ಸೆಂಟ್ರ್ ಗಿಂಟ್ರ್ ಅದಾವಲ್ಲಿ ಬಟ್ಟೆ ಅಂಥವೆಲ್ಲರ ಒಂದು ಮಾಲ್ಗಿಲ್ ಅದಾವೇನು ಇದಕ್ಕೆ? ಅದಕ್ಕೆ ಮುಕ್ತಾಯಕ್ಕ ಒಂದು ಸಣ್ಣ ಸಂಶೋಧನೆ ಎಷ್ಟು ಚಲೋ ಇತ್ತವ್ರು. ಶರಣರ ಸಂಶೋಧನೆ ಎಷ್ಟು ಚಲೋ ಅಂದ್ರೆ, ಜ್ಞಾನ ಎಲ್ಲಿ ಸಿಗ್ತೈತಿ, ಐಶ್ವರ್ಯ ಎಲ್ಲಿ ಸಿಗ್ತೈತಿ, ಆನಂದ ಎಲ್ಲಿ ಸಿಗ್ತೈತಿ ಅನ್ನೋದನ್ನು ಸಣ್ಣ ಸಣ್ಣ ಮಾತುಗಳಲ್ಲಿ ಹೇಳ್ತಾರೆ. ಜ್ಞಾನ ಮೂಲ ಗುರುಸೇವೆ ಎಂಬೆ, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ, ಅಜಗಣ್ಣ ಲಿಂಗವೇ. ಏನೂ ಇಲ್ಲ, ಜ್ಞಾನ ಮೂಲ ಗುರುಸೇವೆ ಎಂಬೆ. ಮನುಷ್ಯನಿಗೆ ಜ್ಞಾನ ಬೇಕಾಗಿತ್ತು ಅಂದ್ರೆ ಏನು ಮಾಡೋದು? ಗುರು ಸೇವಾ ಅಂದ್ರೆ ಬರೀ ಅವನನ್ನು ರೂಪದಿಂದ ಸೇವೆ ಮಾಡಬಹುದು, ನಾಮದಿಂದ ಸೇವೆ ಮಾಡಬಹುದು, ಶಬ್ದದಿಂದ ಸೇವೆ ಮಾಡಬಹುದು. ಇವತ್ತು ಗುರುಗಳನ್ನು ದೇಹದಿಂದ ನಾವು, ಇವತ್ತು ಸಿದ್ದೇಶ್ವರ ಅಪ್ಪುಗಳಿದ್ದರು, ಅವ್ರ ಪ್ರವಚನ ಎಷ್ಟು ಮಂದಿ ಕಿವಿಯೊಳಗೆ ಇನ್ನೂ ಗುಯ್ಗುಡ್ತೈತಿ, ಎಷ್ಟು ಜನರ ಹೃದಯದೊಳಗೆ ಅದಾರ. ಅವರು ರೂಪದಿಂದ ಇಲ್ಲ, ನಾಮ ಪಠಣ ಮಾಡಬಹುದು, ರೂಪದಿಂದ ಅವರಿಲ್ಲ. ಬಸವಾದಿ ಶರಣರು 12ನೇ ಶತಮಾನದೊಳಗೆ ಆಗಿ ಹೋದರು, ಅವರು ರೂಪದಿಂದ ಇಲ್ಲ. ಇವತ್ತು ಜ್ಞಾನೇಶ್ವರರದಾರ, ಅವರು ರೂಪದಿಂದ ಇಲ್ಲ, ಜ್ಞಾನೇಶ್ವರಿ ಉಳಿದೈತಿ. ಆದ್ರೆ ಅವರು ನಮಗೆ ರೂಪದಿಂದ ಪ್ರತ್ಯಕ್ಷ ಇಲ್ಲ, ಅವರು ಆಡಿದ ಮಾತುಗಳಿಂದ ನಮಗೆ ಶಬ್ದ ಪ್ರತ್ಯಕ್ಷ ರೂಪದಲ್ಲಿ ಅವರದ. ಇದಕ್ಕೆ ಶಬ್ದಾವತಾರ ಅಂತ ಕರೀತಾರೆ. ಇದು ಶಬ್ದದಿಂದ ಅವರ ಅವತಾರ ಆಗೈತಿ. ಅವರು ದೇಹದಿಂದ ಅವತಾರ ಮುಗಿದೈತಿ, ಅವರು ಶಬ್ದಗಳ ಅವತಾರ ನಡೆದೈತಿ. ಈಗ ಅವ್ರ ಮಾತುಗಳನ್ನು ಕೇಳಿ ಹೃದಯದೊಳಗೆ ಇಟ್ಕೊತೀವಿ. ಒಂದಿಷ್ಟು ಏನೂ ಇಲ್ಲ, ಸುಮ್ಮನೆ ಹೋಗಿ ಕೂಡುದು. ಜ್ಞಾನ ಬೇಕಾಗಿತ್ತು ಅಂದರೆ ಏನೂ ಮಾಡೋದಿಲ್ಲ. ಎಲ್ಲಿ ಮಹಾತ್ಮರು ಜ್ಞಾನಿಗಳು ಗುರುಗಳಂಥವ್ರು ಅದರ, ಸುಮ್ಮನೆ ಅವ್ರ ಹತ್ತಿರ ಕೂಡಷ್ಟೆ. ಅವ್ರ ಹತ್ತಿರ ಕೂಡು, ಜ್ಞಾನ ಬರ್ತದೆ. ಮತ್ತೇನು ಮಾಡುವುದು ಬೇಕಾಗಿಲ್ಲ, ಸುಮ್ಮನೆ ಅವ್ರ ಹತ್ತಿರ ಕೂಡಷ್ಟೆ.
ಆಮ್ರಪಾಲಿ ಅಂತಿದ್ಲ. ಆಮ್ರಪಾಲಿ ಒಬ್ಬ ನರ್ತಕಿ ಆಕಿ. ಭಾಳ ಜನ ಯುವಕರನ್ನು ದಾರಿ ತಪ್ಪಿಸಿದಾಕಿ. ಎಷ್ಟೋ ಜನರ ಮನೆಗಳನ್ನೇ ಮಸಣಗಳನ್ನಾಗಿ ಮಾಡಿದಾಕಿ. ಎಷ್ಟೋ ಸಂಸಾರಗಳನ್ನು ಒಡೆದಾಕಿ ಆಮ್ರಪಾಲಿ ನರ್ತಕಿ ಆಕಿ. ಹುಡುಗರು ಆಕೆಯನ್ನು ನೋಡಿ ಹುಚ್ಚು ಹಿಡಿದು ಹೋಗ್ತಿದ್ರು. ಅಷ್ಟು ಸಂಪತ್ತು ಬಂದಿತ್ತು ಆಕೆ ಹತ್ರ. ಒಂದು ದಿವಸ ಬುದ್ಧನ ಹತ್ರ ಬರ್ತಾಳೆ. ಬುದ್ಧನ ಹತ್ರ ಬಂದು ನಮಸ್ಕಾರ ಮಾಡುತ್ತಾಳೆ. ನಾನು ಜೀವನದಲ್ಲಿ ಬಹಳ ಪಾಪದ ಕೆಲಸ ಮಾಡೀನಿ, ಕೆಟ್ಟ ಕೃತ್ಯಗಳನ್ನು ಮಾಡೀನಿ ಭಗವಂತ. ನಾನು ಎಷ್ಟು ಪಾಪ ಮಾಡೀನಿ ಅಂದ್ರೆ ಅದು ಏನು ಮಾಡೋದು ತೊಳಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಾಪ ಕೃತ್ಯಗಳನ್ನು ಮಾಡೀನಿ. ನಾನು ಪುಣ್ಯವಂತಳಾಗಬೇಕಂತ ನಿನ್ನ ಹತ್ರ ಬಂದೀನಿ, ನನಗೆ ದಾರಿ ತೋರಿಸು. ಬುದ್ಧ ಅಂತನ ನೀ ಏನೂ ಮಾಡೋದು ಬೇಡ, ಪ್ರವಚನ ನಡೆದಿರ್ತೈತಿಲ್ಲ, ಸುಮ್ಮ ಕೂಡಿಲ್ಲ. ಅವಾಗ ಆಮ್ರಪಾಲಿ ಅಂತಳ ನರ್ತಕಿ, ಅಲ್ಲ ಗುರುಗಳೇ, ನಾನು ಪಾಪಿ, ನಾನು ಏನಾದರೂ ದಾರಿ ತೋರಿಸ್ರಿ, ಪೂಜಾ ಪುನಸ್ಕಾರ ಹೇಳ್ರಿ ಅಂತ ನಾ ಬಂದೀನಿ. ನೀವಂತೀರಲ್ಲ ಸುಮ್ಮನೆ ಕುಂದ್ರಂತೀರಲ್ಲ, ಸುಮ್ಮನೆ ಕುಂತ್ರೆ ನಾ ಮಾಡಿದ ಪಾಪ ಬೆಟ್ಟದಷ್ಟಿದೆ. ಸುಮ್ಮನೆ ಕುಂತ್ರೆ ಹೆಂಗೆ ತಿಳಿಯಾದೀತದು ಪಾಪ. ಅವಾಗ ಬುದ್ಧ ಅಂತಾನೆ, ಏನೂ ಮಾಡೋದು ಬೇಡ, ಸುಮ್ಮ ಎಲ್ಲಿ ಗುರುಗಳೆರಡು ಮಾತು ಹೇಳಕ್ಕೆ ಸುಮ್ಮ ಕೂಡಲ್ಲಿ. ಆಮ್ರಪಾಲಿ ಅಂತಾಳೆ, ಹೆಂಗೆ ಪಾಪ ಹೋಗ್ತೈತಿ, ಸುಮ್ಮನೆ ಕುಂತ್ರೆ ಹೋಗ್ತೈತೇನು? ಬುದ್ಧ ಅಂತಾನೆ, ಒಂದು ಕೆರೆ ಐತೆ ನೋಡು, ಕೆರೆ ನೀರ ಎಮ್ಮೆ ಅದು ಅಡ್ಡಾಡಿ ಗೊಡಗಾಗ್ಯಾವ ಅದ್ರಾಗ. ಆ ಕೆರೆ ನೀರು ತಿಳಿ ಆಗಬೇಕಾದ್ರೆ ಏನು ಮಾಡಬೇಕು? ತಿಳಿ ಆಗಬೇಕಾದ್ರೆ ಏನು ಮಾಡ್ಬೇಕು? ಏನೂ ಮಾಡೋದು ಬೇಡ, ನೀ ಏನಾರ ಮಾಡಿದ್ರೆ ಮತ್ತಿಷ್ಟು ಗೊಡಗಾಗ್ತೈತಿ. ಅದಕ್ಕೆ ಬುದ್ಧ ಅಂತಾನ, ಕೆರೆ ನೀರು ತಿಳಿ ಆಗಬೇಕಾಗಿದ್ರೆ ನೀ ಏನೂ ಮಾಡಬೇಕಾಗಿಲ್ಲ, ಸುಮ್ಮ ಕೂಡು, ತಾನ ತಿಳಿ ಆಗ್ತೈತಿ. ಅದು ಅಷ್ಟೇ, ಸುಮ್ಮ ಕುಂದ್ರೆ ಅಷ್ಟೇ. ಸುಮ್ಮನ ಕುಂತ್ರ ಗೊಡಗ ನೀರು ತಿಳಿ ಆಗ್ತೈತಿ. ಗುರುವಿನ ಸಾನ್ನಿಧ್ಯದಲ್ಲಿ ಬಂದು ಸುಮ್ಮನ ಕುಂತ್ರ ಮನಸ್ಸು ತಿಳಿ ಆಗ್ತೈತಿ. ಇದು ಜ್ಞಾನ. ಏನೂ ಮಾಡಬೇಕಾಗಿಲ್ಲ. ಯಾರು ದೊಡ್ಡವರದಾರ, ಜ್ಞಾನಿಗಳದಾರ, ಅವ್ರ ಹತ್ರ ಸ್ವಲ್ಪ ಸುಮ್ಮ ಕೂಡ ಅಷ್ಟೇ ಬಂದು ಅವರು ಎರಡು ಮಾತು ನೆನಪುಳಿದ್ರೆ ಸಾಕು ಜೀವನದೊಳಗೆ. ಅವ್ರ ಮಾತು ಅಷ್ಟು ಹಿತ ಕೊಡ್ತೈತಿ. ಈಗ ನೀವು ಮನೆಗೆ RCC ಹಾಕ್ತೀರಿ. RCC ಹಾಕಬೇಕಾದ್ರೆ ನೀವು ಜಿಂದಾಲ್ ಎಲ್ಲ ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿರ್ತಾನೆ ನಿಮ್ಮ ಮನೆದು. ಜಿಂದಾಲ್ ಕಬ್ಬಣ ತಂದಿರಿ, ACC ಸಿಮೆಂಟ್ ತಂದಿರಿ, ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿ RCC ಹಾಕಿರಿ. RCC ಎಲ್ಲ ಹಾಕಿರಿ, ಖರೆ ಹಂಗೆ ಬಿಟ್ರಿ ಅಂದ್ರೆ ಏನಾಗ್ತೈತಿ ಅಂದ್ರೆ ಕ್ರ್ಯಾಕ್ ಬರ್ತೈತಿ ಅದು RCC. ನೀವು ಸ್ಟ್ರಕ್ಚರಲ್ ಇಂಜಿನಿಯರ್ ಚಲೋ ಪುಣಾದಾಗ ಓದ್ದವ್, ಬೆಂಗಳೂರಾಗ ಓದ್ದವನ ಕಡೆಯಿಂದ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸಿರಿ. ACC ಸಿಮೆಂಟ್ ತಂದಿರಿ, ಜಿಂದಾಲ್ ಕಬ್ಬಣ ತಂದು ಪ್ಲ್ಯಾನ್ ಮಾಡಿ RCC ಹಾಕಿರಿ. ಅದು ಹಂಗೆ ಬಿಟ್ರಿ ಅಂದ್ರೆ ಕ್ರ್ಯಾಕ್ ಬರ್ತೈತಿ. ಏನು ಮಾಡ್ಬೇಕಂದ್ರೆ ಕ್ಯೂರಿಂಗ್ ಮಾಡ್ಬೇಕು ಅದಕ್ಕೆ, ಹೌದಲ್ಲ? ಕ್ಯೂರಿಂಗಿಗೆ ನೀರಿಗೇನು ರೊಕ್ಕ ಇಲ್ಲ, ಆದರೂ ನೀರು ಹಾಕಿ ಕ್ಯೂರಿಂಗ್ ಮಾಡದೆ ಇದ್ರೆ RCC ಕ್ರ್ಯಾಕ್ ಬರ್ತೈತಿ. ಹಂಗೆ ಸಂತರ ಶರಣರ ಮಾತಿನ ಕ್ಯೂರಿಂಗ್ ಇರಲಿಲ್ಲ ಅಂದ್ರೆ ಸಂಸಾರ ಕ್ರ್ಯಾಕ್ ಬರ್ತೈತಿ. ಅಷ್ಟ ಕ್ರ್ಯಾಕ್ ಬರಬಾರ್ದಂದ್ರೆ, ಸಂಸಾರ ಕ್ರ್ಯಾಕ್ ಬರಬಾರ್ದಂದ್ರೆ ಕ್ಯೂರಿಂಗ್ ಮಾಡ್ಕೊತಿರ್ಬೇಕು. ಇದಕ್ಕಷ್ಟ. ಅದಕ್ಕೆ ಯಾರ ಹೇಳಿ, ಸಣ್ಣವರ ಹೇಳಿ, ದೊಡ್ಡವರ ಹೇಳಿ, ಎರಡು ಚಲೋ ಮಾತು ಹೇಳ್ತಾರಂದ್ರೆ ಕೇಳಷ್ಟೇ. ಜ್ಞಾನ ಎಲ್ಲಿ ಸಿಗುತ್ತೈತಿ ಅಂದ್ರೆ ಗುರುಗಳ ಹತ್ರ ಸಿಗುತ್ತೈತಿ. ನನಗೆ ಒಂದು ಮಾತು ನೆನಪುಳಿದ್ರೆ ಸಾಕಷ್ಟೇ. ಈಗ ನೀವು ಒಂದು ಗಿಡ ಐತಿ, ಗಿಡದಾಗ ಕಾಗಿ ಕುಂತಿರ್ತಾವೆ. ಕಾಗಿ ಒಂದು 100 ಕಾಗಿ ಕುಂತಾವಂದ್ರೆ ನೀವು 100 ಕಾಗಿ ಎಬ್ಬಿಸ್ಬೇಕಾದ್ರೆ 100 ಕಲ್ಲು ಒಗಿಬೇಕಾಗಿಲ್ಲ. ಒಂದು ಕಲ್ಲು ಒಗದ್ರೆ ಗಿಡದಾಗ ಕುಂತ 100 ಕಾಗಿ ಹೆಂಗೆ ಹಾರಿ ಹೋಗ್ತಾವ, ಹಂಗೆ ನಿನ್ನ ಮನಸ್ಸಿನೊಳಗೆ ಚಿಂತೆಗಳೆಂಬ 100 ಕಾಗೆಗಳು ಕುಂತಿರಲಿ. ದೊಡ್ಡವರ ಶರಣರ ಮಾತಿನ ಒಂದು ಕಲ್ಲು ಸಾಗಿದ್ರೆ ಸಾಕು, 100 ಚಿಂತೆಗಳೆಂಬ ಕಾಗೆಗಳು ಹೋಗ್ತವೆ ಅಷ್ಟೆ. ಸುಮ್ಮನೆ ಒಂದು ಮಾತು ನೆನಪಿಡೋದು. ಅವ್ರು ಏನು ಹೇಳಿರ್ತಾರೆ ಒಂದು ಮಾತು ನೆನಪಿಟ್ಟುಕೊಂಡ್ರೆ ಸಾಕು. ಅದಕ್ಕೆ ಜ್ಞಾನ ಬರಬೇಕಾಗಿದ್ದರೆ ಸೂಪರ್ ಮಾರ್ಕೆಟಿಗೆ ಹೋಗೋದಲ್ಲ, ಜ್ಞಾನ ಮೂಲ ಗುರು ಸೇವೆ ಎಂಬೆ ಅವನ ಹತ್ರ ಇರೋ ಅಷ್ಟೆ. ಗುರು ಅಂದ್ರೆ ಯಾರು ದೊಡ್ಡವರು, ಗುರು ಅಂದ್ರೆ ಇಷ್ಟೇ, ಯಾರು ಮೈ ಹೊಲಸು ಮಾಡಿಕೊಂಡಿಲ್ಲ, ಯಾರ ಕೈ ಹೊಲಸು ಮಾಡಿಕೊಂಡಿಲ್ಲ, ಯಾರ ಮನಸ್ಸು ಹೊಲಸು ಮಾಡಿಕೊಂಡಿಲ್ಲ, ಅವರ ಗುರುಗಳಷ್ಟೇ. ಗುರುಗಳಂದ್ರೆ ಮತ್ತೇನಲ್ಲ, ಮೈ ಕೈ ಮನಸ್ಸು ಯಾರು ಹೊಲಸು ಮಾಡಿಕೊಂಡಿಲ್ಲ ಅವರು ಗುರುಗಳು. ಅಂಥವ್ರ ಮಾತು ನೆನಪಿಡು, ಜ್ಞಾನ ಬರ್ತೈತೆ ಬದುಕೆಂದು. ಜ್ಞಾನ ಮೂಲ ಗುರು ಸೇವೆ ಎಂಬೆ.
ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ. ನಾವಂತ ಹಿಂಗೆ ಐಶ್ವರ್ಯ ಬರ್ಬೇಕಾದ್ರೆ ಪೂಜಾ ಮಾಡ್ಬೇಕಂತಳಕ್ಕೆ. ಮತ್ತು ನಾವು ಎಷ್ಟು ಪೂಜೆ ಮಾಡೀವ್ರಿ, ಏನು ಅದ್ರ ಸಲುವಾಗೇ ಮಾಡೀವಿ. ನಾವೆಲ್ಲ ಗುಡಿಗೆ ಹೋಗಿದ್ದು ಅದಕ್ಕೆ, ವಾಸ್ತು ಕೇಳಿದ್ದು ಅದಕ್ಕೆ, ಏನು ಮನೆ ಕಟ್ಟಿಸಿದ್ವಿ ಎಲ್ಲ ಚಲೋ ಚಲೋ ಮನೆ ಎಲ್ಲ ಒಡೆದು ಎದಕ್ಕೆ? ಸಂಪತ್ತು ಬರ್ಬೇಕಂತ. ಏನು 100 ಎಕರೆ ಕಟ್ಟಿಸಿವಿ, 50 ಎಕರೆ ಕಬ್ಬು ಹಚ್ಚಾನ. ಆದರೂ ಬಂದು ಏನಂತಾನೆ ಮಠಕ್ಕೆ ಬಂದು ಒಟ್ಟು ಹಿಂಗೆ ಕಾಣ್ತೈತಪ್ಪ, ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರೋದು. ಮತ್ತು ಹೋಗಿ ನಂಬರ್ ಹಚ್ಚಿದ್ರೆ ಅವ್ರ ಕೈಯಾಗ ಹೋಗ್ತೈತಿ, ನಿನ್ನ ಕೈಯಾಗ ಹೆಂಗೆ ಬರ್ತೈತೆ? ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರೋದು. ಅಲ್ಲ, ನಮ್ಮ ಸಂಪತ್ತಿಗಾಗೆ ಮಾಡಿವೆಲ್ಲ ನಾವು ಎಲ್ಲನೂ ಮಾಡಿದ್ದು. ಜ್ಞಾನಿಗಳಂತಾರೆ ಯಾವುದಕ್ಕೆ ಸಂಪತ್ತು ಅನ್ನಬೇಕು? ಸಂಪತ್ತು ಅಂತ ಯಾವುದಕ್ಕೆ ಅನ್ನಬೇಕು ಅಂದ್ರೆ, ಯಾವುದು ನಿನಗೆ ಆಪತ್ತು ತರೋದಿಲ್ಲ ಅದು ಸಂಪತ್ತು. ನಮ್ಮ ಸಂಪತ್ತು ನಮಗೆಲ್ಲ ಆಪತ್ತು ತಂದೈತಿ. ಈಗ ನೀವು ನೋಡೋಣ, ಒಂದು ಬಂಗಾರ ಹಾಕ್ಕೊಂಡು ಒಂದು ತೊಲೆ ಹಾಕ್ಕೊಂಡು ಹಿಂಗೆ ರಾತ್ರಿ ನೀವು ಹೋಗಿ ಬರ್ರಿ, ಬಂಗಾರ ತೊಗೊಂತಾರೆ, ತಲೆನ ತೆಗಿತಾರೆ. ನಮಗೆ ಆಪತ್ತು ತಂತಂದ್ರೆ ಅದು ಹೆಂಗೆ ಸಂಪತ್ತಾಗುತ್ತೆ? ಯಾವುದು ನನಗೆ ಆಪತ್ತು ತಂದಿಲ್ಲೋ ಅದು ಸಂಪತ್ತು. ಅದಕ್ಕಿ ಮುಕ್ತಾಯಕ್ಕಂತಾಳ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ. ಲಿಂಗಾರ್ಚನೆ, ಲಿಂಗ ಅಂದ್ರೆ ನಾವು ಬರೀ ಕಲ್ಲಿನ ಗುಡಿಯೊಳಗಿರುವ ಲಿಂಗ, ಅದು ಲಿಂಗ ಅಲ್ಲ. ಅಲ್ಲಮ ಪ್ರಭು ಒಂದು ಸುಂದರ ಮಾತು ಬರೀತಾನೆ, ಲಿಂಗ ಅಂದ್ರೆ ಲಿಂಗವೆಂಬುದು ಅನಂತದ ಹೆಸರೋ ಗುಹೇಶ್ವರನೆಂಬುದೇನು. ಲಿಂಗ ಅಂದ್ರೆ ಇಡೀ ತೋರುವ ಈ ಪ್ರಪಂಚ ವಿಶ್ವ ಅನಂತತೆ ಐತೆಲ್ಲ, ಇದು ಎಲ್ಲವೂ ಲಿಂಗವೇ.